ದಕ್ಷಿಣ ಭಾರತದ ಹೃದಯ ಭೂಮಿಯಾದ ಕರ್ನಾಟಕ ತನ್ನದೇ ರಾಜರನ್ನು ಕಾಯ್ತಿತ್ತು. ಈ ನೆಲ ಶ್ರೀಮಂತ ಸಂಸ್ಕೃತಿಯುತವಾಗಿದ್ದರೂ ದೂರದ ಸಾಮ್ರಾಜ್ಯಗಳ ಅಧೀನದಲ್ಲಿತ್ತು. ಒಮ್ಮೆ ಮೌರ್ಯರು ಈ ಪ್ರದೇಶವನ್ನು ಆಳಿದ್ದರು. ತದನಂತರ ಶಾತವಾಹನ ಪ್ರಭುತ್ವ ಮುಂದುವರಿಯಿತು. ಆದರೆ ಅವರ ಶಕ್ತಿ ಕೇಂದ್ರಗಳು ಕರ್ನಾಟಕದ ಹೊರಗಡೆ ಇತ್ತು. ಸ್ವರಾಜ್ಯದ ಹಂಬಲ ಎನ್ನುವುದು ಈ ನೆಲದಲ್ಲಿ ಮೊಳಕೆಯೊಡೆಯತೊಡಗಿತು. ಆಗ ಇತಿಹಾಸವನ್ನು ಬದಲಿಸಿದ ವ್ಯಕ್ತಿ ಉದಯಿಸಿದರು. ಅವರೇ ಮಯೂರ ಶರ್ಮ. ಒಬ್ಬ ಪಂಡಿತನಾಗಿದ್ದ ಮಯೂರ ಶರ್ಮ ಯೋಧನಾಗಿ ರೂಪಾಂತರಗೊಂಡನು. ಆ ಸಮಯದಲ್ಲಿ ಕರ್ನಾಟಕದ ಮೊಟ್ಟಮೊದಲ ಸ್ವದೇಶಿ ವಂಶ ಕದಂಬ ವಂಶ ಹುಟ್ಟಿಕೊಂಡಿತು. ಮೊದಲ ಬಾರಿಗೆ ಈ ನೆಲ ತನ್ನವರಿಂದಲೇ ಆಳಲ್ಪಟ್ಟಿತು. ತದನಂತರ ಕದಂಬರು ಪಶ್ಚಿಮ ಗಂಗರ ಜೊತೆಗೂಡಿ ಕರ್ನಾಟಕದ ಮೊದಲ ಸ್ವಾಯತ್ತ ರಾಜ್ಯ ರೂಪುಗೊಂಡಿತು. ಕದಂಬರ ರಾಜ್ಯವು ಶಕ್ತಿ ಮತ್ತು ಪ್ರಭಾವದಲ್ಲಿ ವಿಸ್ತರಿಸಿತು. ಆದರೆ ಅವರ ಮಹತ್ತರ ಸಾಧನೆ ರಾಜಕೀಯದಷ್ಟೇ ಅಲ್ಲ. ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿದರು. ಆಡಳಿತದ ಧ್ವನಿ ಈಗ ಜನರ ಭಾಷೆಯಾಯಿತು. ಕದಂಬರ ಆಡಳಿತದಲ್ಲಿ ಕಲೆ, ಸಂಸ್ಕೃತಿಯ ಆತ್ಮಗೌರವ ಅರಳಿತು. ಕಾಲಾನಂತರ ಹೊಸ ಸಾಮ್ರಾಜ್ಯಗಳು ಉದಯಿಸಿದವು.